ಹಾಯ್ ಎವ್ರಿವನ್, ಇದು ಸೆಕೆಂಡ್ PUC ಲೆಟರ್ ರೈಟಿಂಗ್ ನ ಒಂದು ಕ್ವಶನ್ 2024ರಲ್ಲಿ ಕೇಳಿರುವಂತಹ ಕ್ವಶನ್. ಇದು ಪ್ರತಿ ವರ್ಷ ಈ ರೀತಿ ಎಕ್ಸಾಮ್ ನಲ್ಲಿ ನಿಮಗೆ ಕ್ವಶನ್ ಕೊಡ್ತಾರೆ. ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ, 5 ಅಂಕದ ಪ್ರಶ್ನೆ. ಇಲ್ಲಿ ತುಂಬಾ ಕಡಿಮೆ ವಿದ್ಯಾರ್ಥಿಗಳು 5ಕ್ಕೆ 5 ಮಾರ್ಕ್ಸ್ ಪಡೆದುಕೊಳ್ತಾರೆ. ಯಾಕೆ ಅಂದ್ರೆ ಡೇಟ್ ಹಾಕುವಾಗ, ರೆಫರೆನ್ಸ್ ಪಾಯಿಂಟ್ ಬರೆಯುವಾಗ ತುಂಬಾ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರೆ. ಸೊ ಆ ಎಲ್ಲಾ ಮಿಸ್ಟೇಕ್ಸ್ ಗಳನ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಒಂದು ವಿಡಿಯೋ ನೋಡಿದ್ರೆ ಸಾಕು, ಬೇರೆ ಯಾವ ವಿಡಿಯೋ ನೋಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತುಂಬಾ ಜನ ನಿಮಗೆ ಯೂಟ್ಯೂಬ್ ನಲ್ಲಿ ಕಲಿಸ್ತಾ ಇರಬಹುದು. ಅದರಲ್ಲಿ ಕೆಲವೊಂದು ಜನ ರೆಫರೆನ್ಸ್ ಪಾಯಿಂಟ್ ಹಾಕೋದನ್ನ ಮಿಸ್ ಮಾಡಿದ್ದಾರೆ, ಕೆಲವೊಬ್ರು ಡೇಟ್ ಅನ್ನ ಯಾವ ರೀತಿ ಸರಿಯಾಗಿ ಹಾಕಬೇಕು ಅದನ್ನ ಹೇಳ್ಕೊಡ್ತಾ ಇಲ್ಲ. ಸೊ ಎಲ್ಲ ಡೌಟ್ಸ್ ಅಂಡ್ ಕನ್ಫ್ಯೂಷನ್ಸ್ ಎಂದು ಕ್ಲಿಯರ್ ಆಗುತ್ತೆ. ಅಂಡ್ ಗುಡ್ ಥಿಂಗ್ ಏನಂದ್ರೆ ವಿಡಿಯೋನ ನೀವು ಕೊನೆವರೆಗೆ ನೋಡಿದ್ರೆ ನಾನು ಒಂದು ನಿಮಗೆ ಫಾರ್ಮ್ಯಾಟ್ ಅನ್ನ ಫ್ರೀ ಆಗಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನ ಹೇಳ್ಕೊಡ್ತೀನಿ. ಆ ಒಂದು ಫಾರ್ಮ್ಯಾಟ್ ಜಸ್ಟ್ ನೀವು ಒಂದೆರಡು ಸಲ ನೋಡಿದ್ರೆ ಸಾಕು, 5ಕ್ಕೆ 5 ಅಂಕ ನಿಮಗೆ ಪಕ್ಕಾ ಸಿಗುತ್ತೆ ಈ ಒಂದು ಪ್ರಶ್ನೆಯಲ್ಲಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು 2024ರಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆ, ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಗೆ ಬಂದಾಗ ನೋಡಿ, ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೋಬೇಕು. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ನೀವು ಹಾಫ್ ಲೆಟರ್ ರೈಟಿಂಗ್ ಈಗಾಗಲೇ ಮುಗಿಸಿದ್ದೀರಾ ಅಂತ ಅರ್ಥ. ಯಾಕಂದ್ರೆ ನಿಮಗೆ ಲೆಟರ್ ಬರೀಲಿಕ್ಕೆ ಬೇಕಾಗಿರುವಂತಹ 50% ಇನ್ಫಾರ್ಮೇಶನ್ ಈ ಕ್ವಶನ್ ನಲ್ಲೇ ಇರುತ್ತೆ. ಸೊ ಬನ್ನಿ ಹಾಗಾದ್ರೆ ಕ್ವಶನ್ ಅನ್ನ ಅರ್ಥ ಮಾಡಿಕೊಳ್ಳೋಣ. ಸೊ ಇಲ್ಲಿ ನೀವು ನೋಡಬಹುದು, ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 20th March 2024. ಸೊ ಇಲ್ಲಿ ನಾವು ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೋಡಬೇಕು. ಒಂದು, ಯಾವ ದಿನದಂದು ನ್ಯೂಸ್ ಪೇಪರ್ ನಲ್ಲಿ ಈ ಒಂದು ಜಾಬ್ ಗಾಗಿ ಅಪ್ಲಿಕೇಶನ್ ಕರೆಯಲಾಗಿತ್ತು. ಅಂಡ್ ಸೆಕೆಂಡ್ ಒನ್, ಯಾವ ನ್ಯೂಸ್ ಪೇಪರ್ ನಲ್ಲಿ ಈ ಒಂದು ಜಾಬ್ ರಿಲೇಟೆಡ್ ಇನ್ಫಾರ್ಮೇಶನ್ ನಮಗೆ ಸಿಕ್ತು. ಇದನ್ನ ನಾವು ಲೆಟರ್ ನಲ್ಲಿ ಬರೆಯುವಾಗ ಬಳಸಬೇಕಾಗುತ್ತೆ. ಅಂಡ್ ದೆನ್ ಬರೋಣ, ರೈಟ್ XXX ಫಾರ್ ಯೋರ್ ನೇಮ್, YYY ಫಾರ್ ಯೋರ್ ಅಡ್ರೆಸ್. ಇದು ನಿಮ್ಮ ಫ್ರಾಮ್ ಅಡ್ರೆಸ್. ಲೆಟರ್ ಬರೆಯುವಾಗ ನಿಮಗೆ ಫ್ರಾಮ್ ಅಡ್ರೆಸ್ ಬೇಕು, ಅಲ್ಲಿ ನಿಮ್ಮ ಹೆಸರು ಬರೆಯೋ ಹಾಗಿಲ್ಲ. ಅಲ್ಲಿ ನೀವು ಇಲ್ಲಿ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ ಬರೀಬೇಕಾಗುತ್ತೆ. ನಿಮ್ಮ ಹೆಸರಲ್ಲಿ ಬರೆಯುವಂತ ಅವಶ್ಯಕತೆ ಇದೆ, ಅಲ್ಲಿ XX ಅಂತ ಹಾಕಬೇಕು, ಅಡ್ರೆಸ್ ಇದ್ದಲ್ಲಿ YYY ಅಂತ ಹಾಕಬೇಕು. ಅಂಡ್ ದೆನ್ ಯಾವ ಜಾಬ್ ಗಾಗಿ, ಯಾವ ಪೋಸ್ಟ್ ಗಾಗಿ ಇಲ್ಲಿ ಅವರು ಕರೆದಿದ್ದಾರೆ, ಮ್ಯಾನೇಜರ್ ಜಾಬ್ ಗಾಗಿ ಇವರು ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ ಅದು ನಮಗೆ ಇನ್ಫಾರ್ಮೇಶನ್ ಬೇಕಾಗುತ್ತೆ ಲೆಟರ್ ಅನ್ನ ಬರೆಯುವಾಗ. ಅಂಡ್ ದೆನ್ ಆ ಜಾಬ್ ಗಾಗಿ ಏನು ಕ್ವಾಲಿಫಿಕೇಶನ್ ಬೇಕು, ಸೊ ಆ ಕ್ವಾಲಿಫಿಕೇಶನ್ ಇಲ್ಲಿ ಕೊಡಲಾಗಿದೆ. ವೆರಿ ಇಂಪಾರ್ಟೆಂಟ್. ರೆಸ್ಯೂಮೆ ಅಲ್ಲಿ ನಾವು ಬಾಡಿ ಆಫ್ ದ ಲೆಟರ್ ನಲ್ಲಿ ಇದನ್ನ ಹಾಕಲೇಬೇಕಾಗುತ್ತೆ. ಎನಿ ಡಿಗ್ರಿ ಕ್ಯಾಂಡಿಡೇಟ್, ಡಿಗ್ರಿ ಮುಗಿಸಿರುವಂತಹ ಯಾವುದೇ ಕ್ಯಾಂಡಿಡೇಟ್ ಬೇಕು, ಅವನಿಗೆ ಕನ್ನಡ ಅಂಡ್ ಇಂಗ್ಲಿಷ್ ಮಸ್ಟ್ ಬರಲೇಬೇಕು. ಅಂಡ್ ಕಂಪ್ಯೂಟರ್ ನಾಲೆಜ್ ಇಸ್ ಮಸ್ಟ್, ಕಂಪ್ಯೂಟರ್ ನಾಲೆಜ್ ಕೂಡ ಅವನಿಗೆ ಇರಬೇಕು. ಈ ಕ್ವಾಲಿಫಿಕೇಶನ್ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ನಮ್ಮ ರೆಸ್ಯೂಮೆಲಿ, ನಮ್ಮ ಲೆಟರ್ ನಲ್ಲಿ. ಅಂಡ್ ಪ್ಲಸ್ 2 years ನ ಎಕ್ಸ್ಪೀರಿಯನ್ಸ್ ಇದ್ರೆ ಅವನಿಗೆ ಪ್ರೆಫರೆನ್ಸ್ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಂಡ್ ದೆನ್ ಅಪ್ಲೈ ಟು, ಇದು ನಮ್ಮ ಟು ಅಡ್ರೆಸ್ ಇಲ್ಲಿದೆ ಅಲ್ಲ, ದ CEO ಅಕ್ಷಯ್ ಎಂಟರ್ಪ್ರೈಸಸ್, ಜಯನಗರ್, 3rd Block, ಕುಶಲ್ ನಗರ್, 560108. ಇದು ನಮ್ಮ ಟು ಅಡ್ರೆಸ್. ಲೆಟರ್ ಬರೆಯುವಾಗ ನಮಗೆ ಟು ಅಡ್ರೆಸ್ ಬೇಕು. ಸೊ ಈ ಟು ಅಡ್ರೆಸ್ ನಾವಲ್ಲಿ ಆಸ್ ಇಟ್ ಇಸ್ ಬರಿಬೇಕಾಗುತ್ತೆ. ನಾನು ಈಗಾಗಲೇ ತೋರಿಸಿದ್ನಲ್ಲ, ಕ್ವಶನ್ ಅನ್ನ ಸರಿಯಾಗಿ ಓದಿದ್ರೆ 50% ಇನ್ಫಾರ್ಮೇಶನ್ ನಿಮಗೆ ಇಲ್ಲಿಂದಾನೆ ಸಿಗುತ್ತೆ. ಕ್ವಶನ್ ಓದಲಿಲ್ಲ ಅಂದ್ರೆ ನಿಮಗೆ ಒಂದು 3ರಿಂದ ಹೆಚ್ಚಿನ ಮಾರ್ಕ್ಸ್ ಸಿಗೋದಿಲ್ಲ ಲೆಟರ್ ರೈಟಿಂಗ್ ನಲ್ಲಿ. ಸೊ ಈಗ ನಾವು ಕ್ವಶನ್ ಅನ್ನ ಅರ್ಥ ಮಾಡಿಕೊಂಡಿದ್ದೀವಿ. ಸೊ ಇಲ್ಲಿ ನಮಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಕ್ತು. ಒಂದು, ನ್ಯೂಸ್ ಪೇಪರ್, ಯಾವ ಡೇಟ್ ನಂದು ಆ ನ್ಯೂಸ್ ಪೇಪರ್ ನಲ್ಲಿ ಆ ಜಾಬ್ ಗಾಗಿ ಅಪ್ಲಿಕೇಶನ್ ಕರೆಯಲಾಗಿತ್ತು. ಫ್ರಾಮ್ ಅಡ್ರೆಸ್ ಇಲ್ಲಿದೆ, ಪೋಸ್ಟ್ ಯಾವುದು, ಮ್ಯಾನೇಜರ್, ಕ್ವಾಲಿಫಿಕೇಶನ್ ಇಲ್ಲಿದೆ, ಟು ಅಡ್ರೆಸ್ ಇಲ್ಲಿದೆ. ರೈಟ್. ಸೊ ಬನ್ನಿ ಹಾಗಾದ್ರೆ ಈಗ ನಾವು ಲೆಟರ್ ಅನ್ನ ಬರೆಯೋದನ್ನ ಸ್ಟಾರ್ಟ್ ಮಾಡೋಣ. ಸೊ ಈಗ ಲೆಟರ್ ಬರೀಲಿಕ್ಕೆ ಫಸ್ಟ್ ನಮಗೆ ಫ್ರಾಮ್ ಅಡ್ರೆಸ್ ಬೇಕು. ಸೊ ಈಗ ನಾನು ನ್ಯೂಸ್ ಪೇಪರ್, ಆ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ. ನ್ಯೂಸ್ ಪೇಪರ್ ನ ಹೆಸರು ಬಂದು ದ ಟೈಮ್ಸ್ ಆಫ್ ಇಂಡಿಯಾ. ಅಂಡ್ ದೆನ್ ಡೇಟ್ ಬಂದು 20th March 2024. ಅಂಡ್ ದೆನ್ ಫ್ರಾಮ್ ಅಡ್ರೆಸ್ ಇದೆ XXX YYY. ಯಾವ ಪೋಸ್ಟ್ ಆಗಿ ಕರೆಯಲಾಗಿದೆ, ಮ್ಯಾನೇಜರ್, ಕ್ವಾಲಿಫಿಕೇಶನ್ ಡಿಗ್ರಿ ಇರಬೇಕು, 2 ವರ್ಷದ ಎಕ್ಸ್ಪೀರಿಯನ್ಸ್, ಅದರ ಜೊತೆಲಿ ಕಂಪ್ಯೂಟರ್ ನಾಲೆಜ್ ಅಂಡ್ ಪ್ಲಸ್ ಇಂಗ್ಲಿಷ್, ಕನ್ನಡದಲ್ಲಿ ಅವರು ಫ್ಲೂಯೆಂಟ್ ಆಗಿರಬೇಕು. ಈಗ ನೀವು ಫಸ್ಟ್ ಲೆಟರ್ ಬರೆಯುವಾಗ XXX ಇಂದ ಸ್ಟಾರ್ಟ್ ಮಾಡಬೇಕು. ಅದು ನಿಮ್ಮ ಫ್ರಾಮ್ ಅಡ್ರೆಸ್, ಅದನ್ನ ನಿಮಗೆ ಕ್ವಶನ್ ಪೇಪರ್ ನಲ್ಲೇ ಈಗಾಗಲೇ ಕೊಟ್ಟಿರಲಾಗಿರುತ್ತೆ. ಸೊ ಇಲ್ಲಿ ನೋಡಬಹುದು XXX YYY, ಇದು ನಿಮ್ದು ಫ್ರಾಮ್ ಅಡ್ರೆಸ್. ಡೇಟ್ ನೋಡಿ, ನಾನು ಇಲ್ಲಿ 21st March ಹಾಕಿದ್ದೀನಿ. ಕ್ವಶನ್ ಪೇಪರ್ ನಲ್ಲಿ ಏನ್ ಕೊಡಲಾಗಿತ್ತು, 20th March ಅಂದ್ರೆ 20 ಮಾರ್ಚ್ 2024 ಆ ದಿನದಂದು ಬಂದಿರುವಂತಹ ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ನಲ್ಲಿ ಅವರು ಅಪ್ಲಿಕೇಶನ್ ಗಾಗಿ ಕಾಲ್ ಫಾರ್ಮ್ ಮಾಡಿದ್ರು. ಹೌದಾ? ಸೊ ಈಗ ಕೆಲವು ಜನ ನಿಮ್ಗೆ ಹೇಳ್ತಾ ಇದ್ದಾರೆ, ಕೆಲವೊಂದು ಬೇರೆ ವಿಡಿಯೋಸ್ ಗಳಲ್ಲಿ ಯಾವ ದಿನದಿಂದ ನೀವು ಎಕ್ಸಾಮ್ ಬರೀತಾ ಇದ್ದೀರಿ ಅದೇ ಡೇಟ್ ಹಾಕಿ ಅಂತ ಹೇಳಿ. ಸೊ ಆ ಡೇಟ್ ಅಲ್ಲಿ ಹಾಕಬಾರ್ದು. ಸೊ ನಿಮಗೆ ಎಕ್ಸಾಮ್ ಇದು ನೋಡಿ 20ನೇ ತಾರೀಕಿನಂದು ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ ಅಂದ್ರೆ ನೀವು ಅದನ್ನ ಪ್ರಾಬಬ್ಲಿ ನೆಕ್ಸ್ಟ್ ಡೇ ಅಥವಾ ಒಂದೆರಡು ದಿನ ಬಿಟ್ಟು ಅಪ್ಲಿಕೇಶನ್ ಹಾಕ್ತೀರಾ ಜಾಬ್ ಆಗಿ. ಸೊ ಹಾಗಾಗಿ ಇಲ್ಲಿ 20 ಮಾರ್ಚ್ ಇದೆ, ನಾನು 21st March ತೆಗೆದುಕೊಂಡಿದ್ದೀನಿ. ಅಂಡ್ ಕೆಲವು ಬಾರಿ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿರ್ತಾರೆ ಒಂದು ವಾರದ ಒಳಗಾಗಿ, ಒಂದು ವೀಕ್ ನ ಒಳಗಾಗಿ ಅಪ್ಲೈ ಮಾಡಿ ಅಂತ ಹೇಳಿ. ಸೊ ಆ ಕೇಸ್ ನಲ್ಲಿ ನಿಮ್ಮ ಡೇಟ್ ಇದೆಯಲ್ಲ ಆ ಒಂದು ವೀಕ್ ನ ಒಳಗಡೆ ಇರಬೇಕು. ಫಾರ್ ಎಕ್ಸಾಂಪಲ್ 20ರಂದು ಅದು ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ ಅಂದ್ರೆ 20ರಿಂದ 27 ಇದರ ನಡುವಿನ ಯಾವುದೇ ಒಂದು ಡೇಟ್ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನಿಲ್ಲಿ 21st March ತೆಗೆದುಕೊಂಡಿದ್ದೀನಿ. ಅಂದ್ರೆ 20ನೇ ತಾರೀಕಿಗೆ ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ, ನೆಕ್ಸ್ಟ್ ಡೇ ನಾನು ಈ ಜಾಬ್ ಗಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಇದು ಆಯ್ತು ನಮ್ಮ ಫ್ರಾಮ್ ಅಡ್ರೆಸ್. ಈಗ ನಾವು ಟು ಅಡ್ರೆಸ್ ಅನ್ನ ಬರೀಬೇಕು. ಟು ಅಡ್ರೆಸ್ ಕ್ವಶನ್ ಪೇಪರ್ ನಲ್ಲಿ ಕೊಡಲಾಗಿರುತ್ತೆ. ಎಲ್ಲಿ ಕೊಡಲಾಗಿರುತ್ತೆ ಈಗಾಗಲೇ ತೋರಿಸಿದ್ದೀನಿ, ಅಪ್ಲೈ ಟು ಅಂತ ಇದೆಯಲ್ಲ, ಇದು ನಮ್ಮ ಟು ಅಡ್ರೆಸ್.
ಸೊ ಇದನ್ನ ಆಸ್ ಇಟ್ ಈಸ್ ಇಲ್ಲಿ ನೀವು ಬರಿಬೇಕು. ದ ಸಿಇಒ, ಅಕ್ಷಯ್ ಎಂಟರ್ಪ್ರೈಸಸ್, ಜಯನಗರ್ 3rd ಬ್ಲಾಕ್, ಕುಶಲ್ ನಗರ್, ಅದರ ನಂತರ ಪಿನ್ ಕೋಡ್ ಏನಿದೆ ಅದನ್ನ ಆಸ್ ಇಟ್ ಇಸ್ ಬರಿಬೇಕು. ಸೊ ಇದು ನಮ್ದಾಯ್ತು ಫ್ರಾಮ್ ಅಡ್ರೆಸ್ ಅಂಡ್ ಟು ಅಡ್ರೆಸ್, ರೈಟ್. ಸೊ ಈಗ ನಾವು ಈ ಲೆಟರ್ ನ ಬಾಡಿ ಯಾವ ರೀತಿ ಬರಿಬೇಕು ಸೊ ಅದನ್ನ ಕಲಿಯೋಣ. ಸೊ ಬನ್ನಿ ಫಸ್ಟ್ ನಾವು ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಬರಿಬೇಕು. ಸೊ ಅಂದ್ರೆ ಅದನ್ನ ಯಾವ ರಿಸೀವ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರೋದಿಲ್ಲ, ಅವರು ಸರ್ ಆದ್ರೂ ಇರ್ಬೋದು, ಮೇಡಮ್ ಆದ್ರೂ ಇರ್ಬೋದು. ಅದನ್ನ ಅಥವಾ ನೀವು ಇಲ್ಲಿ ಸಬ್ಜೆಕ್ಟ್ ಅನ್ನ ಈ ರೀತಿ ಕ್ಲಿಯರ್ ಆಗಿ ಬರಿಬೇಕು. ಯಾವ ಉದ್ದೇಶಕ್ಕಾಗಿ ಲೆಟರ್ ಬರೀತಾ ಇದ್ದೀರಿ? ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಸೊ ಯಾವ ಪೋಸ್ಟ್ ಗಾಗಿ ನಾವಿಲ್ಲಿ ಅಪ್ಲೈ ಮಾಡ್ತಾ ಇದೀವಿ, ಯಾವ ಜಾಬ್ ಗಾಗಿ ಅಪ್ಲೈ ಮಾಡ್ತಾ ಇದೀವಿ ಅದು ಕ್ವಶನ್ ಪೇಪರ್ ನಲ್ಲಿ ಇತ್ತು. ಸೊ ನೀವು ಕ್ವಶನ್ ಓದಿಲ್ಲ ಅಂದ್ರೆ ಇಲ್ಲಿ ಮಾರ್ಕ್ಸ್ ಕಳೆದುಕೊಳ್ತೀರಾ. ಸೊ ಆ ಡೀಟೇಲ್ಸ್ ಇನ್ಫಾರ್ಮೇಶನ್ ನಾನು ನಿಮಗೆ ಇಲ್ಲಿ ಸೈಡ್ ತೋರಿಸ್ತಾ ಇದ್ದೀನಿ ಕಾರ್ನರ್ ನಲ್ಲಿ. ಸೊ ಯಾವ ಜಾಬ್ ಗಾಗಿ ಕರೆಯಲಾಗಿದೆ? ಮ್ಯಾನೇಜರ್. ಸೊ ಅದನ್ನ ನಾವಿಲ್ಲಿ ಹಾಕಬೇಕು. ಇದು ನಿಮ್ಮ ಫಾರ್ಮ್ಯಾಟ್. ಇದು ನೀವು ಬೈ ಹಾರ್ಟ್ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲಿ ಡೀಟೇಲ್ಸ್ ಕ್ವಶನ್ ಪೇಪರ್ ನೋಡಿ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜರ್. ಸೊ ಇದು ನಮ್ದು ಸಬ್ಜೆಕ್ಟ್ ಇಲ್ಲಿ ಕಂಪ್ಲೀಟ್ ಆಯ್ತು. ಅಂಡ್ ದೆನ್ ರೆಫರೆನ್ಸ್ ಬರೀಲೇಬೇಕು. ಕೆಲವೊಂದು ಜನ ನಿಮಗೆ ರೆಫರೆನ್ಸ್ ತೋರಿಸಿಲ್ಲ, ಸೊ ಅದನ್ನ ಬಿಟ್ರೆ ಮಾರ್ಕ್ಸ್ ಇಲ್ಲಿ ಕಟ್ ಆಗುತ್ತೆ. ರೆಫರೆನ್ಸ್ ಅಂದ್ರೆ ಎಲ್ಲಿ ನಿಮಗೆ ಈ ಜಾಬ್ ಬಗ್ಗೆ ಗೊತ್ತಾಯಿತು, ಯಾವ ನ್ಯೂಸ್ ಪೇಪರ್ ನಲ್ಲಿ, ಯಾವ ಅಡ್ವರ್ಟೈಸ್ ನಲ್ಲಿ ನೀವು ಅದನ್ನ ನೋಡಿದ್ರಿ ಅಂತ ನಾವು ಇಲ್ಲಿ ಬರಿಬೇಕಾಗುತ್ತೆ. ದ ಅಡ್ವರ್ಟೈಸ್ಮೆಂಟ್ ಇನ್. ಸೊ ಯಾವ ನ್ಯೂಸ್ ಪೇಪರ್ ನಲ್ಲಿ ಇದು ಬಂದಿತ್ತು? ಸೊ ಇಲ್ಲಿ ನೋಡಿ ದ ಟೈಮ್ಸ್ ಆಫ್ ಇಂಡಿಯಾ, ಇದು ಕ್ವಶನ್ ಪೇಪರ್ ನಲ್ಲಿ ಇರುತ್ತೆ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಡೇಟೆಡ್ ಯಾವ ದಿನದಂದು ಬಂದಿತ್ತು? 20th March 2024. ಅದನ್ನ ಆಸ್ ಇಟ್ ಈಸ್ ಡೇಟ್ ಇಲ್ಲಿ ಹಾಕಬೇಕು. ಸೊ ಅಲ್ಲಿ ನೀವು XXX ಹಾಕಿ ಡೇಟ್ ಹಾಕ್ತಿರಲ್ಲ, ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು 20, 21, 22. ಬಟ್ ಇಲ್ಲಿ ಯಾವ ನ್ಯೂಸ್ ಪೇಪರ್ ನಲ್ಲಿ, ಯಾವ ದಿನದ ನ್ಯೂಸ್ ಪೇಪರ್ ನಲ್ಲಿ ಬಂದಿತ್ತು ಅದನ್ನ ರೆಫರೆನ್ಸ್ ಕೊಡ್ತಾ ಇದೀವಿ. ಸೊ ಹಾಗಾಗಿ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿರುವಂತಹ ಡೇಟ್ ಅನ್ನ ಆಸ್ ಇಟ್ ಈಸ್ ಇಲ್ಲಿ ಹಾಕಬೇಕು. ಬಾಡಿ ಆಫ್ ದ ಲೆಟರ್ ನಲ್ಲಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಸ್ಟೂಡೆಂಟ್ಸ್ ತಪ್ಪು ಮಾಡ್ತಾರೆ, ಮಾರ್ಕ್ಸ್ ಅನ್ನ ಕಳೆದುಕೊಳ್ತಾರೆ. ಇದಾದ ನಂತರ ಒಂದು 2-3 ಲೈನ್ ಗಳನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೌವ್, ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್. ಈ ಲೈನ್ ಅನ್ನ ಬೈ ಹಾರ್ಟ್ ಹಾಕಿ. ಸೊ ಯಾವ ಪೋಸ್ಟ್ ಗಾಗಿ ನಾವಿಲ್ಲಿ ಅಪ್ಲೈ ಮಾಡ್ತಾ ಇದೀವಿ? ನಾವಿಲ್ಲಿ ಮ್ಯಾನೇಜರ್ ಪೋಸ್ಟ್ ಗಾಗಿ ಅಪ್ಲೈ ಮಾಡ್ತಾ ಇದೀವಿ. ಸೊ ಅದನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಈ ಬ್ಲಾಂಕ್ ನಲ್ಲಿ. ಸೊ ನೀವು ನಾಳೆ ಲೆಟರ್ ಬರೆಯುವಾಗ ಈ ರೀತಿ ಅಂಡರ್ಲೈನ್ ಮಾಡಬೇಡಿ, ರೈಟ್. ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಹೇಳಿ ನಾನು ಇದನ್ನ ಫಾರ್ಮ್ಯಾಟ್ ನಿಮಗೆ ಕೊಡ್ತಾ ಇರೋದು. ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಎಂಡ್ ವರೆಗೆ ನೋಡಿ. ಇದು ಒಂದು ವಿಡಿಯೋ ನೋಡಿ ಸಾಕು. 10 ವಿಡಿಯೋಸ್ ನೋಡಿ 1 ತಾಸು 2 ತಾಸು ಟೈಮ್ ವೇಸ್ಟ್ ಮಾಡಬೇಡಿ. 5 ಮಾರ್ಕ್ಸ್ ಅಲ್ಲಿ 1 ವಿಡಿಯೋ ನೋಡಿ ಸಾಕು, ರೈಟ್. ಸೊ ದೆನ್ ನೆಕ್ಸ್ಟ್ ಬರೋಣ. ಈ 2-3 ಲೈನ್ಸ್ ಅನ್ನ ನೀವು ಬರೀಬೇಕಾಗುತ್ತೆ ಕ್ವಾಲಿಫಿಕೇಶನ್ ಬಗ್ಗೆ. ಕ್ವಾಲಿಫಿಕೇಶನ್ ಏನ್ ಕೇಳಿದ್ದಾರೆ? ಎನಿ ಡಿಗ್ರಿ. ಸೊ ಐ ಹ್ಯಾವ್ ಕಂಪ್ಲೀಟೆಡ್. ನಾನು ಇಲ್ಲಿ BA ಹಾಕ್ಬೋದು, BCom ಹಾಕ್ಬೋದು, ಇಂಜಿನಿಯರಿಂಗ್ ಹಾಕ್ಬೋದು. ಬಟ್ ಅವರು BCom ಬೇಕು ಅಥವಾ ಇಂಜಿನಿಯರಿಂಗ್ ಬೇಕು ಅಂತ ಕೇಳಿದಾಗ ಅದೇ ಡಿಗ್ರಿಯನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಐ ಹ್ಯಾವ್ ಕಂಪ್ಲೀಟೆಡ್ BCom ವಿತ್ ಫಸ್ಟ್ ಕ್ಲಾಸ್. ಸೊ ನಾನಿಲ್ಲಿ ವಿತ್ ಫಸ್ಟ್ ಕ್ಲಾಸ್ ಅಂತ ಯಾಕೆ ಹಾಕಿದ್ದೀನಿ? ಕೆಲವು ಬಾರಿ ಕೇಳ್ತಾರೆ ಫಸ್ಟ್ ಕ್ಲಾಸ್ ಆಗಿರ್ಬೇಕು, ಡಿಸ್ಟಿಂಕ್ಷನ್ ಆಗಿರ್ಬೇಕು ಅಂತ ಹೇಳಿ. ಅವಾಗ ನೀವು ಅದನ್ನ ಮೆನ್ಷನ್ ಮಾಡಲೇಬೇಕಾಗುತ್ತೆ ನಿಮ್ಮ ಲೆಟರ್ ನಲ್ಲಿ. ಅಂಡ್ ದೆನ್ ಅದರ ನೆಕ್ಸ್ಟ್ ವಾಕ್ಯ ನೋಡಿ. ಐ ಆಮ್ ಫ್ಲೂಯೆಂಟ್ ಇನ್ ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿ. ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ ನಾನು ಫ್ಲೂಯೆಂಟ್ ಇದ್ದೀನಿ ಅಂತ ಬರೆದಿದ್ದೀನಿ. ಇದು ರಿಕ್ವೈರ್ಮೆಂಟ್ ಕೂಡ ಇದೆ. ಅಟ್ ಲೀಸ್ಟ್ ಕನ್ನಡ, ಇಂಗ್ಲಿಷ್ ಬರಬೇಕು ಅಂತ ಹೇಳಿ ನಿಮ್ಮ ಕ್ವಶನ್ ನಲ್ಲಿ ಮೆನ್ಷನ್ ಆಗಿದೆ. ನೀವು ಇದನ್ನ ಎಲ್ಲಾ ಲೆಟರ್ ಗಳಲ್ಲಿ ಕಾಮನ್ ಆಗಿ ಬರೀಬಹುದು. ಅಪಾರ್ಟ್ ಫ್ರಮ್ ದಿಸ್, ಇದರ ಅರ್ಥ ಇದನ್ನ ಹೊರತುಪಡಿಸಿ ಐ ಹ್ಯಾವ್. ಸೊ ಮತ್ತೆ ಬೇರೆ ಏನಾದ್ರೂ ಅವರು ಎಕ್ಸ್ಟ್ರಾ ಸ್ಕಿಲ್ ಕೇಳಿದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಅವರು ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಕೇಳಿದ್ದಾರೆ. ಸೊ ಅದನ್ನ ನಾವಿಲ್ಲಿ ಹಾಕೋಣ. ಐ ಹ್ಯಾವ್ ಕಂಪ್ಯೂಟರ್ ನಾಲೆಜ್ ಪ್ಲಸ್ ಅವರು 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳಿದ್ದಾರೆ. ಸೊ 2 years ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಅ ಮ್ಯಾನೇಜರ್. ಇದರರ್ಥ ಮ್ಯಾನೇಜರ್ ಆಗಿ ನಾನು 2 ವರ್ಷ ಕೆಲಸ ಮಾಡಿದ್ದೀನಿ, ಆ ಎಕ್ಸ್ಪೀರಿಯನ್ಸ್ ನನಗಿದೆ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಇದು ನಮ್ಮ ಬಾಡಿ ಆಫ್ ದ ಲೆಟರ್. ತುಂಬಾ ಸಿಂಪಲ್ ಇದೆಯಲ್ಲ. ಈ 4 ವಾಕ್ಯಗಳನ್ನ ಬೈ ಹಾರ್ಟ್ ಮಾಡಿದ್ರೆ ಸಾಕು, 5ಕ್ಕೆ 5 ಅಂಕ ನಿಮಗೆ ಸಿಗುತ್ತೆ. ಇದರ ಕೆಳಗಡೆ ನೀವು ಇನ್ನೂ 2 ವಾಕ್ಯಗಳನ್ನ ಬರೀಬೇಕಾಗುತ್ತೆ. ಯಾವ ರೀತಿ ಅಂದ್ರೆ, ಐ ವಿಲ್ ಬಿ ಗ್ರೇಟ್ಫುಲ್ ಟು ಯು ಇಫ್ ಯು ಗಿವ್ ಮಿ ಅನ್ ಆಪರ್ಚುನಿಟಿ ಟು ವರ್ಕ್ ಇನ್ ಯುವರ್ ಕಂಪನಿ. I have enclosed my resume for your kind information. I hope you will consider my application. Enclosed ಅಂದ್ರೆ ನಾವು ಎನ್ವಲಪ್ ನಲ್ಲಿ ಲೆಟರ್ ಬರೆದು ಫೋಲ್ಡ್ ಮಾಡಿ ಹಾಕ್ತೇವಲ್ಲ, ಸೊ ನಾನು ಎನ್ಕ್ಲೋಸ್ ಮಾಡಿ ನಿಮಗೆ ರೆಸ್ಯೂಮೆ ಕೂಡ ಕೊಟ್ಟಿದ್ದೀನಿ, ಅದನ್ನ ಚೆಕ್ ಮಾಡಿ ಅಂತ ನೀವು ಇಲ್ಲಿ ಹೇಳ್ತಾ ಇದ್ದೀರಿ. ಇದರ ನಂತರ ನೀವು ಇಲ್ಲಿ ಈ ರೀತಿ ಬರೀಬೇಕಾಗುತ್ತೆ, ಥ್ಯಾಂಕ್ ಯು ಅಂತ ಹೇಳಿ. ಸೊ ದೆನ್ ಯೋರ್ಸ್ ಫೇತ್ಫುಲಿ. ಸೊ ಇಲ್ಲಿ ನೋಡಿ ಕೆಲವೊಂದು ಜನ ಜಸ್ಟ್ ಯೋರ್ ಅಂತ ಬರೀತಾರೆ. ಇದೇ ರೀತಿ ಕೆಲವೊಂದು ವಿಡಿಯೋಸ್ ಗಳಲ್ಲಿ ನಿಮಗೆ ತೋರಿಸಲಾಗ್ತಾ ಇದೆ, ಅದು ತಪ್ಪು. ಇಲ್ಲಿ ಎಸ್ ಇರಲೇಬೇಕು. ಎಸ್ ಇಲ್ಲ ಅಂದ್ರೆ ಇದಕ್ಕೂ ಕೂಡ ಮಾರ್ಕ್ಸ್ ಕಟ್ ಆಗುತ್ತೆ. ಇವ್ಯಾಲ್ಯುಯೇಟರ್ ಈ ರೀತಿ ರೌಂಡ್ ಸರ್ಕಲ್ ಹಾಕಿ ಇದಕ್ಕೆ ಅರ್ಧ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಥ್ಯಾಂಕ್ ಯು, ಯೋರ್ಸ್ ಫೇತ್ಫುಲಿ. ದೆನ್ ಹೆಸರು ಬರೆಯೋ ಹಾಗಿಲ್ಲ, XXX. ಯಾಕೆ ನಾನು ಇದನ್ನ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಮಗೆ ಹೆಸರು ಬರೆಯುವಂತ ಒಂದು ಆ ಹ್ಯಾಬಿಟ್ ಇದೆ. ಸೊ ನೀವು ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಹೆಸರು ಬರೀಬಾರ್ದು, XX ಅಂತಾನೆ ಬರಿಬೇಕಾಗುತ್ತೆ. ಅಂಡ್ ಇದು ಆದ ನಂತರ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ, ರೆಸ್ಯೂಮೆ ಬರೀಬೇಕಾ? ಎಸ್, ಬರೀಲೇಬೇಕು. ರೆಸ್ಯೂಮೆ ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಕೆಲವೊಂದು ಜನ ನಿಮಗೆ ರೆಸ್ಯೂಮೆ ತೋರಿಸಿಲ್ಲ ಯಾವ ರೀತಿ ಬರೀಬೇಕಂತ ಹೇಳಿ. ಸೊ ಇಲ್ಲಿ ರೆಸ್ಯೂಮೆ ಬರೀಲೇಬೇಕಾಗುತ್ತೆ. ಆ ಕನ್ಫ್ಯೂಷನ್ ನಿಮ್ಮಲ್ಲಿ ಇರಬಾರ್ದು. ಸೊ ರೆಸ್ಯೂಮೆಯಲ್ಲಿ ನೀವು ಈ 7 ಪಾಯಿಂಟ್ಸ್ ಗಳನ್ನ ಕವರ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಹೆಸರು. ಅಗೇನ್ ನಿಮ್ಮ ಹೆಸರು ಬರೆಯುವಾಗಿಲ್ಲ, XXX ಅಂತ ನೀವು ಇಲ್ಲಿ ಹಾಕಬೇಕು. ಫಾದರ್ಸ್ ನೇಮ್ ನೀವು ಹಾಕಬಹುದು ಇಲ್ಲಿ. ಸೊ ನಾನು ಇಲ್ಲಿ ಮಾಲ್ತೇಶ್ ಅಂತ ಯಾವುದೋ ಒಂದು ರ್ಯಾಂಡಮ್ ಹೆಸರನ್ನ ಹಾಕಿದ್ದೀನಿ. ಡೇಟ್ ಆಫ್ ಬರ್ತ್ ಹಾಕಿ,
ಸೊ 5 ಮಾರ್ಚ್ 1998. ಸೊ ನೀವು ಡೇಟ್ ಆಫ್ ಬರ್ತ್ ಸರಿಯಾಗಿ ಹಾಕಬೇಕು. ಇಲ್ಲಿ 2024-25 ಅಂತ ಹಾಕಬೇಡಿ. ಒಂದೆರಡು ವರ್ಷದ ಹುಡುಗ ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ ಅರ್ಹ ಆಗಿರೋದಿಲ್ಲ. ಕ್ವಾಲಿಫಿಕೇಶನ್, ಸೊ ಅವ್ರು ಏನ್ ಕೇಳಿದ್ದಾರೆ ಕ್ವಾಲಿಫಿಕೇಶನ್ ಕ್ವಶನ್ ಪೇಪರ್ ನಲ್ಲಿ, ಆ ಕ್ವಾಲಿಫಿಕೇಶನ್ ಇಲ್ಲಿ ಇರಬೇಕು. ಸೊ ನಾನು ಇಲ್ಲಿ ಇರುತ್ತೆ ಟೇಬಲ್ ಹಾಕಿದ್ದೀನಿ. ಟೇಬಲ್ ಹಾಕಿದ್ರೆ ತುಂಬಾ ಇದು ಯೂಸ್ಫುಲ್ ಆಗುತ್ತೆ ಇವ್ಯಾಲ್ಯೂಟರ್ ಗೆ ಚೆಕ್ ಮಾಡುವಾಗ. ನಾನಿಲ್ಲಿ ಸೆಕೆಂಡ್ PUC ಡಿಗ್ರಿ ಇವೆರಡನ್ನ ಕವರ್ ಮಾಡಿದ್ದೀನಿ, ರೈಟ್. ಸೊ ಅವರು ಡಿಗ್ರಿ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಫಸ್ಟ್ ಸೆಕೆಂಡ್ PUC, ದೆನ್ ಆ ಬೋರ್ಡ್ ನ ಹೆಸರು, ನಂದು ಪರ್ಸೆಂಟೇಜ್ ಎಷ್ಟಾಗಿತ್ತು ಅದನ್ನ, ದೆನ್ 2019 ಈ ಇಯರ್ ನಲ್ಲಿ ಪಾಸ್ ಆಗಿದ್ದೀನಿ. ಡಿಗ್ರಿಗೆ ಬಂದಾಗ ಯೂನಿವರ್ಸಿಟಿ ಯಾವುದು, ಪರ್ಸೆಂಟೇಜ್ ಎಷ್ಟು, ಅಂಡ್ ದೆನ್ ಯಾವ ಇಯರ್ ನಲ್ಲಿ ಪಾಸ್ ಆಗಿದ್ದೀನಿ. ಸೊ ಒಂದು ವೇಳೆ ನಾಳೆ ಕ್ವಶನ್ ಪೇಪರ್ ನಲ್ಲಿ ಅವರು ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು ಅಂತ ಕೇಳಿದ್ರೆ, ಸೊ ಅವಾಗ ಅದರದ್ದು ಕೂಡ ನೀವು ಎಕ್ಸ್ಟ್ರಾ ಇಲ್ಲಿ ಕಾಲಮ್ ಅನ್ನ, ರೋ ಅನ್ನ ಆಡ್ ಮಾಡಿ ಆ ಇನ್ಫಾರ್ಮೇಶನ್ ಕೂಡ ಅವ್ರಿಗೆ ಕೊಡಬೇಕಾಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಲ್ಯಾಂಗ್ವೇಜ್ ಅವರು ಕೇಳಿದರೆ ಕನ್ನಡ ಇಂಗ್ಲಿಷ್, ನಾವಿಲ್ಲಿ ಮೂರು ಬರೆಯೋಣ. ಫ್ಲೂಯೆಂಟ್ ಇನ್ ಕನ್ನಡ, ಇಂಗ್ಲಿಷ್, ಹಿಂದಿ ಇಷ್ಟನ್ನ ಬರೀರಿ. ಹಾಬೀಸ್, ನಿಮ್ದೇನ್ ಹಾಬೀಸ್ ಇದೆ ಅದನ್ನ ನೀವು ಬರೀಬಹುದು. ನಾನಿಲ್ಲಿ ರೀಡಿಂಗ್ ಬುಕ್ಸ್ ಅಂಡ್ ಪ್ಲೇಯಿಂಗ್ ಚೆಸ್ ಅಂತ ಹಾಕಿದ್ದೀನಿ. ಇಮೇಲ್ ಐಡಿ ನೀವು ಯಾವ್ದಾದ್ರು ಒಂದು ಫೇಕ್ ಇಮೇಲ್ ಐಡಿ, ಡಮ್ಮಿ ಇಮೇಲ್ ಐಡಿಯನ್ನ ಹಾಕಬಹುದು. ನಿಮ್ಮ ಇಮೇಲ್ ಐಡಿಯನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದು ಕೂಡ ಒಂದು ರೀತಿ ಫೇಕ್ ಇಮೇಲ್ ಐಡಿ ಅಂತ ಹೇಳ್ಬೋದು. ಇದು ನಿಮ್ಮ ರೆಸ್ಯೂಮೆ. ಇದು ಆದ ನಂತರ ಕೊನೆಯಲ್ಲಿ ಒಂದು ವಾಕ್ಯವನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. I hereby disclose that the above mentioned information is correct to the best of my knowledge. ಸೊ ಇದು ಆದ ನಂತರ ಕೊನೆಯಲ್ಲಿ ನಿಮ್ಮ ಸಿಗ್ನೇಚರ್. ಸೊ ಹಾಗೆ ನೋಡಿ, ಸಿಗ್ನೇಚರ್ ಆದ್ಮೇಲೆ ಈ ಬರದ ಮೇಲೆ ನಿಮ್ಮ ಸಿಗ್ನೇಚರ್ ಮಾಡಬೇಡಿ. ಮಾರ್ಕ್ಸ್ ಕಳೆದುಕೊಳ್ತೀರಾ, XXX ಅಂತಾನೆ ಬರಿಬೇಕಾಗುತ್ತೆ. ಸೊ ಇಷ್ಟು ಬರೆದು ನಿಮಗೆ 5ಕ್ಕೆ 5 ಅಂಕ ಸಂಪೂರ್ಣವಾಗಿ ಸಿಗುತ್ತೆ. ಇದು ಈಸಿಯೆಸ್ಟ್ ಕ್ವಶನ್. ಅಂಡ್ ನಾನು ಯಾವ ರೀತಿ ಪ್ರಾಮಿಸ್ ಮಾಡಿದ್ದೆ ವಿಡಿಯೋದ ಬಿಗಿನಿಂಗ್ ನಲ್ಲಿ, ಸೊ ಈ ಫಾರ್ಮ್ಯಾಟ್ ಅನ್ನು ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಇದು ನಾನು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳುವಂತ PDF ಶೇರ್ ಮಾಡಿರ್ತೀನಿ. ಸೊ ಅದನ್ನ ಒಂದೆರಡು ಸಲ ಓದಿ ಸಾಕು. ಸೊ ಆ ಫಾರ್ಮ್ಯಾಟ್ ಅನ್ನ ಬಳಸ್ಕೊಂಡು ಈಸಿಯಾಗಿ ನೀವು 5 ಔಟ್ ಆಫ್ 5 ಮಾರ್ಕ್ಸ್ ಅನ್ನ ಈ ಒಂದು ಕ್ವಶನ್ ಅಲ್ಲಿ ಪಡೆದುಕೊಳ್ಳಬಹುದು. ಅಂಡ್ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಅ ನೈಸ್ ಡೇ and wish you all the best for your examination, and I will see you in the next video.